ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಜಾಯಿಂಟ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಜಾಯಿಂಟ್ಸ್ ಎದುರು ಒಂದು ರೋಚಕ ಗೆಲುವನ್ನ ಕಂಡಿದೆ. ಆದರೆ ಆರ್ಸಿಬಿ ಮತ್ತು ಗುಜರಾತ್ ಜಾಯಿಂಟ್ಸ್ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯ ಹೇಗಿತ್ತು, ಈ ರೋಚಕ ಪಂದ್ಯದ ಕಡೆ ಓವರ್ನಲ್ಲಿ ನಡೆದಂತಹ ಹೈಡ್ರಾಮಾಗಳೇನು, ಹಾಗೆಯೇ ಆರ್ಸಿಬಿ ಗುಜರಾತ್ ಜಾಯಿಂಟ್ಸ್ ಎದುರಿನ ಪಂದ್ಯದಲ್ಲಿ ಯಾವೆಲ್ಲ ದಾಖಲೆಗಳನ್ನ ನಿರ್ಮಿಸಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 4ರ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ನವಿ ಮುಂಬೈನಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಜಾಯಿಂಟ್ಸ್ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಗುಜರಾತ್ ಜಾಯಿಂಟ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತ ಆರ್ಸಿಬಿ ಮೊದಲ ಓವರ್ ನಲ್ಲಿ ಒಂದು ಸ್ಫೋಟಕವಾದಂತ ಬ್ಯಾಟಿಂಗ್ ಪ್ರದರ್ಶನ ತೋರಿತು. ರೇಣುಕಾ ಸಿಂಗ್ ಬೌಲಿಂಗ್ ಮಾಡಿದಂತ ಮೊದಲ ಓವರ್ ನಲ್ಲಿ ಆರ್ಸಿಬಿ 23 ರನ್ಗಳನ್ನ ಕಲೆ ಹಾಕಿತು. ಆದರೆ ಆರ್ಸಿಬಿ ನಂತರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಗಳನ್ನ ಕಳೆದುಕೊಳ್ಳುತ್ತಾ ಹೋಯಿತು. ಈ ಕಾರಣದಿಂದಾಗಿ ಆರ್ಸಿಬಿ 43 ರನ್ಗಳಿಗೆ 4 ವಿಕೆಟ್ ಅನ್ನ ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ಜೊತೆಯಾದಂತ ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಆರ್ಸಿಬಿಯ ನೆರವಿಗೆ ಬಂದರು. ಇವರಿಬ್ಬರು 5ನೇ ವಿಕೆಟ್ಗೆ 105 ರನ್ಗಳ ಒಂದು ಭರ್ಜರಿ ಜೊತೆ ಆಟವನ್ನು ಆಡಿದರು. 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತ ರಾಧಾ ಯಾದವ್ 47 ಎಸೆತದಲ್ಲಿ 66 ರನ್ ಅನ್ನು ಹೊಡೆದರು. ಇನ್ನು ರಿಚಾ ಘೋಷ್ 28 ಎಸೆತದಲ್ಲಿ 44 ರನ್ ಅನ್ನು ಹೊಡೆದರು. ಇನ್ನು ಕಡೆಯಲ್ಲಿ ಆರ್ಸಿಬಿ ತಂಡದ ಪರವಾಗಿ ನಡೀನ್ ಡಿ ಕ್ಲಾರ್ಕ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಅದರಲ್ಲೂ ನಡೀನ್ ಡಿ ಕ್ಲಾರ್ಕ್ 19ನೇ ಓವರ್ನಲ್ಲಿ 27 ರನ್ಗಳನ್ನ ಹೊಡೆಯುವುದರ ಮೂಲಕ ಆರ್ಸಿಬಿ ತಂಡದ ಮೊತ್ತವನ್ನ 180ರ ಗಡಿಯನ್ನ ದಾಟಿಸಿದರು. ನಡೀನ್ ಡಿ ಕ್ಲಾರ್ಕ್ ಕೇವಲ 12 ಎಸೆತದಲ್ಲಿ 26 ರನ್ ಅನ್ನು ಹೊಡೆದರು. ಇದರಲ್ಲಿ 2 4 ಮತ್ತು 2 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಗ್ರೇಸ್ ಹ್ಯಾರಿಸ್ 8 ಎಸೆತದಲ್ಲಿ 17 ರನ್ ಅನ್ನು ಹೊಡೆದಿದ್ದರು. ಇನ್ನು ಗುಜರಾತ್ ಜಾಯಿಂಟ್ಸ್ ತಂಡದ ಪರವಾಗಿ ಸೋಫಿ ಡಿವೈನ್ 31 ರನ್ಗಳಿಗೆ 3 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 183 ರನ್ಗಳ ಗುರಿಯನ್ನು ಪಡೆದಂತ ಗುಜರಾತ್ ಜಾಯಿಂಟ್ಸ್ ತಂಡ ಒಂದು ಉತ್ತಮವಾದ ಆರಂಭವನ್ನು ಪಡೆಯಲು ವಿಫಲವಾಯಿತು. ಬೆತ್ ಮೋನಿ 14 ಎಸೆತದಲ್ಲಿ 27 ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ಆರಂಭಿಕ ಬ್ಯಾಟ್ಸ್ಮನ್ಗಳು ಗುಜರಾತ್ ಜಾಯಿಂಟ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ. ಒಂದು ಹಂತದಲ್ಲಿ ಗುಜರಾತ್ ಜಾಯಿಂಟ್ಸ್ ತಂಡ 70 ರನ್ಗಳಿಗೆ 5 ವಿಕೆಟ್ ಅನ್ನು ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿಯೇ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ 6ನೇ ವಿಕೆಟ್ಗೆ ಜೊತೆಯಾದಂತಹ ಕಾಶ್ವಿ ಗೌತಮ್ ಮತ್ತು ಭಾರತಿ ಪುಲ್ಮಾಲಿ ಗುಜರಾತ್ ಜಾಯಿಂಟ್ಸ್ ತಂಡದ ಪರವಾಗಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ಶುರು ಮಾಡಿದರು. ಇವರಿಬ್ಬರು ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಾಗ ಇಲ್ಲಿ ಗುಜರಾತ್ ಜಾಯಿಂಟ್ಸ್ ತಂಡ ಆರ್ಸಿಬಿ ಎದುರು ಒಂದು ರೋಚಕವಾದಂತಹ ಗೆಲುವನ್ನ ಕಂಡುಬಿಡುತ್ತದೆ ಎಂಬ ಆತಂಕದಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದರು. ಆದರೆ 16ನೇ ಓವರ್ನಲ್ಲಿ ಶ್ರೇಯಾಂಕಾ ಪಾಟೀಲ್ ಕಾಶ್ವಿ ಗೌತಮ್ ಅವರ ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು 17ನೇ ಓವರ್ನಲ್ಲಿ ಲಾರೆನ್ ಬೆಲ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಿದ್ದಂತ ಭಾರತಿ ಫುಲ್ಮಾಲಿ ಅವರ ವಿಕೆಟ್ ಅನ್ನು ಪಡೆದುಕೊಂಡರು. ಹೀಗೆ ಆರ್ಸಿಬಿ ಕಡೆ ಓವರ್ನಲ್ಲಿ ಮಾಡಿದಂತಹ ಒಂದು ಚಮತ್ಕಾರದ ಬೌಲಿಂಗ್ ಇಂದಾಗಿ ಆರ್ಸಿಬಿ ಗುಜರಾತ್ ಜಾಯಿಂಟ್ಸ್ ಎದುರು 37 ರನ್ಗಳ ಒಂದು ರೋಚಕ ಗೆಲುವನ್ನ ಕಂಡಿತು. ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ಗೆಲುವನ್ನ ಕಾಣುವುದರ ಮೂಲಕ ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹ್ಯಾಟ್ರಿಕ್ ಗೆಲುವನ್ನ ಕಂಡಂತ ಸಾಧನೆಯನ್ನ ಆರ್ಸಿಬಿ ಮಾಡಿತು. ಇನ್ನು ಶ್ರೇಯಾಂಕಾ ಪಾಟೀಲ್ ಈ ಪಂದ್ಯದಲ್ಲಿ 23 ರನ್ಗಳಿಗೆ 5 ವಿಕೆಟ್ ಅನ್ನ ಪಡೆದುಕೊಳ್ಳುವುದರ ಮೂಲಕ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಮೊದಲ ಬಾರಿಗೆ 5 ವಿಕೆಟ್ ಅನ್ನ ತೆಗೆದುಕೊಂಡಂತ ಸಾಧನೆಯನ್ನ ಶ್ರೇಯಾಂಕಾ ಪಾಟೀಲ್ ಮಾಡಿದರು. ಇನ್ನು ರಾಧಾ ಯಾದವ್ ಈ ಪಂದ್ಯದಲ್ಲಿ 66 ರನ್ಗಳನ್ನ ಹೊಡೆಯುವುದರ ಮೂಲಕ ಮೊದಲ ಬಾರಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಅರ್ಧ ಶತಕ ಹೊಡೆದಂತಹ ದಾಖಲೆಯನ್ನ ರಾಧಾ ಯಾದವ್ ಮಾಡಿದರು. ಇನ್ನು ರಾಧಾ ಯಾದವ್ ಮತ್ತು ರಿಚಾ ಘೋಷ್ ಆರ್ಸಿಬಿ ತಂಡದ ಪರವಾಗಿ 5ನೇ ವಿಕೆಟ್ಗೆ 105 ರನ್ಗಳ ಜೊತೆ ಆಟವನ್ನು ಆಡುವುದರ ಮೂಲಕ ಆರ್ಸಿಬಿ ತಂಡದ ಪರವಾಗಿ 5ನೇ ವಿಕೆಟ್ಗೆ ಅತಿ ದೊಡ್ಡ ಜೊತೆ ಆಟವನ್ನು ಆಡಿದಂತ ದಾಖಲೆಯನ್ನ ಇವರಿಬ್ಬರು ನಿರ್ಮಿಸಿದರು. ಇನ್ನು ಆರ್ಸಿಬಿ ಮತ್ತು ಗುಜರಾತ್ ಜಾಯಿಂಟ್ಸ್ ತಂಡಗಳ ನಡುವೆ ನಡೆಯುತ್ತಾ ಈ ರೋಚಕ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.